ಶಾಂತಿ, ಇವತ್ತು ಒಂದು 90% ಅರ್ಚನೆಗೆ ಪ್ರಜ್ಞೆ ಬರೋ ಹಾಗಿತ್ತು. ಇನ್ನೇನು ಪ್ರಜ್ಞೆ ಬಂದ್ಬಿಡುತ್ತೆ ಅನ್ನೋವಾಗ ಯಾವುದೋ ಒಂದು ಔಷಧಿ ಬೇಕು ಅಂತ ನಾಟಿ ವೈದ್ಯರು ನನಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ನಾಟಿ ವೈದ್ಯ ಶಾಲೆ ಇದೆ, ಅಲ್ಲಿಗೆ ಹೋಗಿ ತಗೊಂಬಾಪ ಅಂದ್ರು. ನಾನು ಅಲ್ಲಿಗೆ ಹೋಗಿ ತಗೊಂಬರಷ್ಟೊಳಗಡೆ ಇಲ್ಲಿ ದೊಡ್ಡಮನೆ ವೀರಣ್ಣ ಅಂತಂದ್ರಪ್ಪ. ಅವ್ರ ಮೊಬೈಲಲ್ಲಿ ಒಂದು ಫೋಟೋ ತೋರಿಸಿದ್ರು. ನೀ ಕರ್ಕೊಂಬಂದಿದ್ದಿಲ್ಲ ಆ ಹುಡುಗಿ, ಅದೇ ಹುಡುಗಿ ಫೋಟೋ. ಹಾಗಾದ್ರೆ ಅಣ್ಣ ಇದಕ್ಕಾಗಿ ಅಲ್ಲಿವರೆಗೂ ಬಂದಿದ್ನಾ? ಅಣ್ಣಂಗೆ ಈ ವಿಚಾರ ಹೇಗ್ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಶಾಂತಿ. ಅಲ್ಲ ಚಿನ್ನು, ಅಣ್ಣ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಒಬ್ನೇ ಅಷ್ಟು ದೂರ ಹೆಂಗೆ? ಅವನ್ ಒಂದೊಂದ್ಸಲ ಬೇಡದೆ ಇರೋ ಕೆಲ್ಸನೇ ಮಾಡೋದು. ಚಿನ್ನು, ಈ ಅರ್ಚನನ್ನ ಮಂತ್ರ ಏನಾದ್ರೂ ಕಿಡ್ನಾಪ್ ಮಾಡ್ಸಿದ್ಲಾ? ಅವ್ರ ಜನಗಳನ್ನ ಏನಾದ್ರೂ ಕಳ್ಸಿದ್ಲಾ ಅವಳು? ಇಲ್ಲ ಇಲ್ಲ ಶಾಂತಿ, ಇಲ್ಲಿ ವೈದ್ಯರಿಗೆ ನಾನು ಮಂತ್ರ ಫೋಟೋ ತೋರಿಸಿ ಕೇಳಿದೆ, ಆದ್ರೆ ಅವರು ಅವಳು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿಗೆ ಬಂದಿರೋರೆಲ್ಲ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರು. ನನಗ್ಯಾಕೋ ಮಂತ್ರ ಇವ್ರನ್ನ ಕಳಿಸಿಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ಮತ್ತೆ ಇನ್ಯಾರು ಇರ್ಬೋದು ಅಂತ್ಯ? ಗೊತ್ತಾಗ್ತಾ ಇಲ್ಲ ಶಾಂತಿ, ನನಗಂತೂ ಎಲ್ಲ ಅಯೋಮಯವಾಗಿದೆ. ಯಾರೋ ನಾರ್ತ್ ಇಂಡಿಯಾದಿಂದ ರೌಡಿಗಳು ಬರೋದಕ್ಕೂ ಅದೇ ಸಮಯದಲ್ಲಿ ಯಜಮಾನ್ರು ಇಲ್ಲಿಗೆ ಬರೋದಕ್ಕೂ ಒಂದಕ್ಕೊಂದು ತಾಳನೇ ಆಗ್ತಾ ಇಲ್ವಲ್ಲ ಶಾಂತಿ. ಒಂದ್ ವೇಳೆ ಮಂತ್ರ ಏನಾದ್ರೂ ಯಜಮಾನ್ರಿಗೆ ಅರ್ಚನಾ ಇಲ್ಲಿದ್ದಾಳೆ ಅಂತ ಹೇಳ್ಬಿಡ್ತಾಳ, ಹಾಗಾದ್ರೆ ಅರ್ಚನಾ ಇಲ್ಲಿದ್ದಾಳೆ ಅನ್ನೋ ವಿಷಯ ಮಂತ್ರಗೆ ಗೊತ್ತಾಗಿತ್ತ? ಒಂದ್ ವೇಳೆ ಗೊತ್ತಿದ್ರೆ ಅವಳಿಗೆ ಗೊತ್ತಾಯ್ತು. ಏನೋ ಶಾಂತಿ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸಾಧ್ಯನೇ ಇಲ್ಲ ಚಿನ್ನು, ಅದು ಆಗದೆ ಇರೋ ಮಾತು. ಒಂದ್ ವೇಳೆ ಅವಳು ಹೇಳಿದ್ರು ಅಣ್ಣ ಅವಳ ಮಾತೆಲ್ಲ ಕೇಳೋದಿಲ್ಲ. ಅಲ್ದೆ ಮದ್ವೆ ಮನೇಲಿ ಅವಳು ಮಾಡಿ ಹೋಗಿರೋ ಕೆಲ್ಸ ಅಂತದ್ದು. ಅವತ್ತು ಅಣ್ಣನ ಕೈಗೆ ಸಿಕ್ಕಿದಿದ್ರೆ ಅವಳನ್ನ ಸೀಳ್ ಹಾಕ್ಬಿಡ್ತಿದ್ದ. ಅಣ್ಣನ್ಗೆ ಫೋನ್ ಮಾಡೋಷ್ಟು ಧೈರ್ಯ ಅವಳಿಗಿಲ್ಲ ಚಿನ್ನು. ಮದ್ವೆ ಮನೆಯಲ್ಲ ಅಂತದೇನ್ ನಡೀತು ಮದ್ವೆ ಮನೆಯಲ್ಲಿ? ಭಾಮಿನಿ ಅಮ್ಮನ್ನ ಕಿಡ್ನಾಪ್ ಮಾಡಿಸಿದ್ಲು. ನನ್ನ ಸುಶಾಂತ್ನು ಶೂಟ್ ಮಾಡ್ಬೇಕು ಅಂತ ಅವಳು ಅಲ್ಲಿಗೆ ಬಂದಿದ್ದಾಳೆ. ಆದ್ರೆ ಅಷ್ಟೊತ್ತಿಗೆ ಅವಳು ಅಣ್ಣನ ಕಣ್ಗೆ ಬಿದ್ದಿದ್ದಾಳೆ. ಅಣ್ಣ ಚೇಸ್ ಮಾಡ್ಕೊಂಡು ಹೋಗಿದ್ದಾನೆ, ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ಹೇಳ್ತಿದ್ದೇನೆ ಚಿನ್ನು. ಹಾಗಾದ್ರೆ ಬೇರೆ ಯಾರೋ ಅರ್ಚನನ ಕಿಡ್ನಾಪ್ ಮಾಡ್ಕೊಂಡು, ಇಲ್ಲ ಬೇರೆ ಯಾರು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ಗ್ರಹಚಾರ ಕಣೋ, ಗ್ರಹಚಾರ. ಎಲ್ಲ ಮುಗ್ದೋಯ್ತು. ನನ್ನ ಹಣೆ ಬರದಲ್ಲಿ ಬರ್ದಿರದೆ ಅಷ್ಟು. ನೀನು ಅರ್ಚನನ ಕರ್ಕೊಂಡ್ ಬರ್ತೀಯಾ? ಅಣ್ಣನ್ಗೆ ಅವಳನ್ನ ಒಪ್ಸಿ ನಾನು ಆ ಮನೆಗೆ ನಾನು ನೆಮ್ಮದಿಯಾಗಿ ಹೋಗ್ಬೋದು ಅಂತ ಏನೇನೋ 1000 ಕನ್ಸ್ಕೊಂಡಿದ್ದೆ ನಾನು. ಯಾರೋ ಇದನ್ನೆಲ್ಲ ಮಾಡ್ತಿರೋದು. ಆ 3ನೇ ಶತ್ರು ಯಾರು ಎಲ್ಲಿಂದ ಹುಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಶಾಂತಿ ನನಗೂ. ನಾನು ನಿಜ ಹೇಳ, ನನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದ್ದ. ಒಂದು ಕುಬ್ಬಿ ಮರಿನ ನೋಡ್ಕೊಂತ ಇದ್ದೆ ಶಾಂತಿ ನಾನು. ಅವತ್ತು ಆ ಮಾಧ್ವಿನ ಅಡ್ಡ ಇಟ್ಕೊಂಡು ಆ ಮಂತ್ರನ ಕಿಡ್ನಾಪ್ ಮಾಡಿದ್ಲು ಅರ್ಚನಾನ. ಇವತ್ತು ನಾನು ಔಷಧಿ ತರೋದಕ್ಕೆ ಅಂತ ಹೋಗಿದ್ದೆ, ಆ ಸಮಯನ ನೋಡ್ಕೊಂಡು ಯಾರೋ ಅರ್ಚನಾನ ಮತ್ತೆ ಕಿಡ್ನಾಪ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಶಾಂತಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಾಂತಿ. ಸಾರಿ, ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಿನ್ನ ಮುಖ ತೋರಿಸೋದಕ್ಕೂ ಲಾಯಕ್ಕಿಲ್ಲ ಶಾಂತಿ. ನಾನು ನನ್ನ ಕೈಲಿ ಆಗ್ತಾ ಇಲ್ಲ. ಚಿನ್ನು ಪ್ಲೀಸ್,
ನೀನು ನಿನ್ ಬಗ್ಗೆ ಬೇಜಾರ್ ಮಾಡ್ಕೋಬೇಡ ಕಣೋ. ಇಂಥ ಕಷ್ಟದಲ್ಲಿ ನೀನೇ ನನಗ ಆತ್ಮ ಬಂದು. ಚಿನ್ನು, ನಮಗೆ ಗೊತ್ತಿಲ್ಲದೆ ನಮ್ಮಿಬ್ರನ್ನ ಯಾರೋ ವಾಚ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅಂಡ್ ಅವರೇ ಮಾಡಿರೋ ಕೆಲ್ಸ ಇದು. ಇಂಥ ಟೈಮಲ್ಲಿ ನಾವು ಕುಗ್ಗಿದ್ರೆ ಅವರು ಗೆದ್ಬಿಡ್ತಾರೆ ಚಿನ್ನು. ಹಂಗೆಲ್ಲ ಮಾತಾಡ್ಬೇಡ ನೀನು. ಇಲ್ಲ ಶಾಂತಿ, ನಾನು ಹೆದರ್ತಾ ಇಲ್ಲ ಶಾಂತಿ, ನನ್ನ ಕೋಪನ ಮಾಡ್ಕೋತಾ ಇಲ್ಲ. ಆದ್ರೆ ಇದನ್ನೆಲ್ಲ ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಗೊತ್ತಿದ್ರು ಯಾಕೆ ಮಾಡ್ತಾ ಇದ್ದೀನಿ ಅಂತ ನನ್ನ ಮೇಲೆ ನನಗೇನೆ. ಇರ್ಲಿ ಶಾಂತಿ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಅರ್ಚನ ಎಲ್ಲಿದ್ರು ಹುಡುಕಿ ಅವಳನ್ನ ಕಾಪಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಅವಳನ್ನ ಕರ್ಕೊಂಡು ಬಂದು ನಿನಗೆ ಒಪ್ಪಿಸ್ತೀನಿ. ನನಗೂ ಗೊತ್ತು ಚಿನ್ನು, ಆದ್ರೆ ನಿನಗ್ ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಚಿನ್ನು. ಈಗೇನಾದ್ರೂ ನಾನು ಅಲ್ಲಿಗೆ ಬಂದ್ರೆ ಅಣ್ಣ ವಾಪಸ್ ಮನೆಗೆ ಬಂದ ತಕ್ಷಣ ನನ್ನ ಕೇಳ್ತಾನೆ. ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣಂಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು? ಅಣ್ಣ ಅದ್ಕೆ ಹತ್ರ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ. ಅಣ್ಣಂಗೆ ಅರ್ಚನಾ ವಿಚಾರ ಹೇಗ್ ಗೊತ್ತಾಯ್ತು ಅಂತ, ಅದನ್ನ ಹೇಗ್ ಯೋಚನೆ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಚಿನ್ನು. ಶಾಂತಿ, ಒಂದ್ಸಲ ನಿಧಾನವಾಗಿ ಯೋಚನೆ ಮಾಡು. ಒಂದ್ ವೇಳೆ ಅರ್ಚನಾ ಅಂತ ಗೊತ್ತಾಗಿ ಹುಡ್ಕೊಂಡು ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಯಜಮಾನ್ರಾಗಿರ್ಲಿ ಸುಮತಿಯಮ್ಮ ಅವರು ನಿನ್ನ ಹತ್ರ ಅರ್ಚನಾ ಅವ್ರ ವಿಷಯನ ಇಷ್ಟೊತ್ತಿಗೆ ಮಾತಾಡಿರೋರು. ಮಾತಾಡಿಲ್ಲ ಅಂದ್ರೆ ಅವರೆಲ್ಲ ಏನೋ ದ್ವಂದ್ವ ಇದೆ ಅಂತ ಅರ್ಥ. ದ್ವಂದ್ವನಾ? ಚಿನ್ನು, ನನ್ಗೆ ನಿನ್ ಮಾತು ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಅವ್ರು ಬಂದು ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ನೋಡು ಶಾಂತಿ, ಒಂದು ರೀತಿಲಿ ಅದು ನಿನಗೆ ಒಳ್ಳೇದೇನೆ. ಆದಷ್ಟು ಅವರಾಗೋರೆ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳೋವರೆಗೂ ಈ ವಿಷಯ ನಿನಗೆ ಗೊತ್ತು ಅಂತ ಯಾವುದೇ ಕಾರಣಕ್ಕೂ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ನೋಡು, ಆ ಥರದಲ್ಲಿ ಮಾತಾಡಿ ನೀನು ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ. ಸರಿ, ಈ ಕ್ಷಣಕ್ಕೆ ನೀನ್ ಹೇಳೋದು ಓಕೆ, ಆದ್ರೆ ಮುಂದೆ ನೀನೇನು ಯೋಚನೆ ಮಾಡಬೇಡ ಶಾಂತಿ. ನಾನು ಹೇಳಿದ್ನಲ್ಲ, ಅರ್ಚನನ ಕರ್ಕೊಂಡು ಬಂದು ನೀನು ಮುಂದೆ ಖಂಡಿತ ನಿಲ್ಲಿಸ್ತೇನೆ. ಆದ್ರೆ ಇವಾಗ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು. ನಾನು ನೋಡ್ಕೋತೀನಿ. ಸರಿ, ನೀನ್ ಹುಷಾರು. ಏನಾದ್ರೂ ಹೊಸ ಡೆವಲಪ್ಮೆಂಟ್ ಇದ್ರು ನನಗ್ ಸ್ವಲ್ಪ ಕಾಲ್ ಮಾಡು. ಆಯ್ತು. ನನಗೇನಾದ್ರೂ ವಿಚಾರ ಗೊತ್ತಾಯ್ತು ಅಂದ್ರೆ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಓಕೆ? ಸರಿ. ಓಕೆ, ಟೇಕ್ ಕೇರ್. ಯಾರು ಕರ್ಕೊಂಡು ಹೋದ್ರು? ಯಾರು ಈ ಮೂರನೇ ಶತ್ರು?